ಪ್ರಥಮ ಬಾರಿಗೆ ಸಚಿವರಾಗಿದೆ. ಆಂದೋಲನ ಪತ್ರಿಕೆ ನನಗೆ ಧನ್ಯವಾದಗಳು. ಸಂತೋಷ, ಥ್ಯಾಂಕ್ ಯು ಸರ್, ತಮಗೇನು ಅನಿಸುತ್ತೆ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿತ್ತು? ಕೋರ್ಸ್ ಮೊದಲನೇ ಬಾರಿ ಸಚಿವ ಆಗಿರೋದಕ್ಕೆ, ಇಂಥ ದೊಡ್ಡ ಜವಾಬ್ದಾರಿ ವಹಿಸ್ಕೊಂಡಿರೋದಕ್ಕೆ ಸಂತೋಷನೂ ಆಗ್ತಾ ಇದೆ. ಮತ್ತೆ ಈ ಒಂದು ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಜನರ ನಿರೀಕ್ಷೆಗೆ ತಕ್ಕಂತೆ ಅದನ್ನ ನಿರ್ವಹಿಸಬೇಕಾದಂತಹ ಒಂದು ಕರ್ತವ್ಯ ಇದೆ, ಒಂದು ಎಚ್ಚರಿಕೆ ಕೂಡ ಅನಿಸ್ತಾ ಇದೆ. ತಾವು ಫಸ್ಟ್ ಟೈಮ್ ವಿಧಾನಸಭಾ ಸದಸ್ಯ ಆಗಿದ್ವಿ, ಆಮೇಲೆ ಈಗ ಫಸ್ಟ್ ಟೈಮ್ ಪರಿಷತ್ ಸದಸ್ಯ ಮಂತ್ರಿ ಆಗುವ ನಿರೀಕ್ಷೆ ಮುಂದಿತ್ತು, ಈಗಲೇ ನಿರೀಕ್ಷೆ ಇತ್ತಾ ಅಥವಾ ಈಗಾಗಲೇ ಹೇಳಿದಾಗೆ ತಂದೆಯವರು 5 ವರ್ಷಗಳ ತಮ್ಮ ಆಡಳಿತನ ಪೂರೈಸ್ತಾರೆ. ಅವರು ಹಿಂದುಳಿದ ವರ್ಗದ ದೊಡ್ಡ ನಾಯಕರು. ಸೊ ಹಾಗಾಗಿ ಹಿಂದುಳಿದ ವರ್ಗದ ವೋಟರ್ಸ್ಗೆ ಬೇಸರ ಆಗಬಾರ್ದು, ಅವರ ಓಟ್ ಚದರ್ ಹೋಗ್ಬಾರ್ದು ಅಂತ ಹೇಳಿ ನನಗೆ ಕೊಟ್ಟರೆ ಸೂಕ್ತ ಅಂತ ಹೇಳಿ ತೀರ್ಮಾನ ಮಾಡಿ ಈ ಸಚಿವ ಸ್ಥಾನ ಕೊಡ್ತಾರೆ. ಈಗ ಸಚಿವ ಸ್ಥಾನ ಸಿಕ್ಕಿರೋರು ಬಹಳಷ್ಟು ಜನ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ನಾವು ಎಲ್ಲ ನಿರೀಕ್ಷೆ ಮಾಡಿದ್ವಿ, ಯತೀಂದ್ರ ಅವರು ಮಿನಿಸ್ಟರ್ ಆಗೋದು ಗ್ಯಾರಂಟಿ, ಬಹುಶಃ ವೈದ್ಯಕೀಯ ಇದನ್ನ ಕೊಡ್ತಾರೇನೋ ಅಂತ. ನಿಮಗೆ ನಗರಾಭಿವೃದ್ಧಿ ಸಿಕ್ಕಿದೆ, ಇದ್ರ ಬಗ್ಗೆ ಮೊದಲೇ ಹೇಳಿದೆ, ನಮ್ಮ ಹೈಕಮಾಂಡ್ ಮತ್ತು ವರಿಷ್ಠರು ಯಾವುದೇ ಒಂದು ಖಾತೆ ಕೊಟ್ಟರು ಕೂಡ ಅದನ್ನು ನಿರ್ವಹಿಸಬಹುದು. ಮತ್ತೆ ನಗರಾಭಿವೃದ್ಧಿ ಇಲಾಖೆ ಆಕ್ಚುಲಿ ಬಹಳ ದೊಡ್ಡ ಖಾತೆ, ಮತ್ತೆ ಬಹಳಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಇರುವಂತ ಖಾತೆ, ಮತ್ತೆ ನೇರವಾಗಿ ಜನರಿಗೆ, ಶಾಸಕರಿಗೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತ ಖಾತೆ. ಸೊ ಹಾಗಾಗಿ ಒಳ್ಳೆ ಖಾತೆನೇ ಕೊಟ್ಟಿದ್ದಾರೆ. ಅದನ್ನ ಬಹಳ ಜವಾಬ್ದಾರಿಯಿಂದ ಮತ್ತೆ ಜನರ ವಿಷಯಕ್ಕೆ ತಕ್ಕ ಹಾಗೆ ನಿರ್ವಹಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಸರ್, ಈಗಾಗಲೇ ಸಚಿವರಾದ ಮೇಲೆ ರಾಜ್ಯದ 3-4 ಕಡೆ ತಾವು ಅಧಿಕಾರಿಗಳ ಸಭೆ ನಡೆಸಿದರೆ, ಭೇಟಿ ನೀಡಿ ಏನಾದರೂ ಹೊಸ ಇದು ನಿರೀಕ್ಷೆಗಳನ್ನ ಏನಾದ್ರು ಮಾಡಬೇಕು ಅಂತ ಯೋಜನೆಗಳನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ? ಹೊಸ ಯೋಜನೆಗಳು ಅಂತಂದ್ರೆ ನಮ್ಮ ನಗರಾಭಿವೃದ್ಧಿ ಕೆಳಗಡೆ ಏನು ಪಾಲಿಸಿಗಳಿವೆ ಎಲ್ಲ ಬಹಳ ಹಳತಾಗೋಗ್ಬಿಟ್ಟಿದೆ, ಎಷ್ಟೋ ವರ್ಷಗಳ ಹಿಂದಿನ ಪಾಲಿಸಿ. ಉದಾಹರಣೆಗೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಏಕರೂಪವಾದಂತಹ ಪಾಲಿಸಿ ಇಲ್ಲ. ಒಂದೊಂದು ನಗರಾಭಿವೃದ್ಧಿ ಇಲಾಖೆ ಪ್ರಾಧಿಕಾರದಲ್ಲಿ ಒಂದೊಂದು ತರ ಇದೆ. ಅಫ್ಕೋರ್ಸ್ ನಮ್ಮ ಸ್ಪೆಷಲ್ ಜಿಯೋಗ್ರಫಿ ಇರುತ್ತೆ, ಇರಿಸ್ಕೊಳ್ಳೋಕೆ ಅದಕ್ಕೆ ಆದಂತಹ ಒಂದು ಪಾಲಿಸಿ ಇರಬೇಕು. ಉದಾಹರಣೆ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶಗಳಂತ ಕಡೆ. ಬಟ್ ಬೇರೆ ಕಡೆ ಎಲ್ಲ ಒಂದು ಏಕರೂಪವಾದಂತಹ ಪಾಲಿಸಿ ಇರಬೇಕು, ಅದಿಲ್ಲ. ಮತ್ತೆ ಎಷ್ಟೊಂದು ಹಳೇದಾಗಿರೋದ್ರಿಂದ ಎಷ್ಟೊಂದು ಜನಕ್ಕೆ ಅದು ಹೊಸದಾಗಿ ಮನೆಗಳದ್ದು ಕಮರ್ಷಿಯಲ್ ಆಗಿ ನಗರನ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಪೂರ್ವವಾದಂತಹ ಪಾಲಿಸಿಗಳಿಲ್ಲ, ಹಳೇದಾಗಿದೆ. ಸೊ ಅದನ್ನೆಲ್ಲ ಈ ಕಾಲಕ್ಕೆ ತಕ್ಕಂಗೆ ಬದಲಾಯಿಸಬೇಕಾಗಿದೆ. ಹೊಸ ಹೊಸ ಕಟ್ಟಡಗಳು ಬರೋದಕ್ಕೆ, ಹೊಸ ಟೌನ್ಶಿಪ್ಗಳು ಬೆಳೆಯೋದಕ್ಕೆ ಅನುಕೂಲ ಮಾಡ್ಕೊಡೋದಕ್ಕೆ ಬೇಕಾದಂತ ಪಾಲಿಸಿಗಳನ್ನ ಮಾಡಬೇಕಾಗಿದೆ. ಅದನ್ನ ಮಾಡ್ತೀನಿ. ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಸಮಯಕ್ಕೆ ಸರಿಯಾಗಿ ಯಾರು ಸಭೆಗಳನ್ನ ನಡೆಸ್ತಿಲ್ಲ, ಸರಿಯಾಗಿ ಸಭೆಗಳು ನಡೆಸ್ತಿಲ್ಲ ಅನ್ನೋ ಒಂದು ಸಣ್ಣ ಕಾರಣದಿಂದಾಗಿ ಇಷ್ಟೊಂದು ಪ್ರಾಜೆಕ್ಟ್ಗಳು ಪಾಪ ಜನ ಹಣ ಹಾಕಿರ್ತಾರೆ, ಅವರು ಹಣ ಹೂಡಿಕೆ ಮಾಡಿದ್ರು ಕೂಡ ಸರಿಯಾದ ಸಮಯಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅವ್ರಿಗೆ ನಷ್ಟ ಆಗ್ತಿದೆ. ಸೊ ಅದನ್ನೆಲ್ಲ ಸರಿ ಮಾಡ್ಬೇಕಾಗಿದೆ. ಮತ್ತೆ ಕಾರ್ಪೊರೇಷನ್ಗಳಲ್ಲೂ ಕೂಡ ಬೇಕಾದಷ್ಟು ಕೆಲಸ ನಡೀತಿದೆ. ನಮ್ಮಲ್ಲಿ ಮುಖ್ಯವಾಗಿ ಕುಡಿಯೋ ನೀರಿಂದು ಮತ್ತೆ ಒಳಚರಂಡಿ ಕಾಮಗಾರಿಗಳು ನಡೀತಿದೆ. ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅನುದಾನ ಬರುತ್ತೆ ಅಮೃತಲ್ಲಿ ಮತ್ತೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಗಳಲ್ಲಿ. ಆದ್ರೆ ಇವುಗಳೆಲ್ಲ ಸ್ವಲ್ಪ ಸರಿಯಾದ ಸಮಯಕ್ಕೆ ಕಾಮಗಾರಿಗಳು ಮುಗುದಿಲ್ಲ, ಬಹಳ ವಿಳಂಬ ಆಗಿದೆ. ಸೊ ಹಾಗಾಗಿ ಆ ವಿಳಂಬ ಆಗೋದು ಕೂಡ ಬೇಕಾದಷ್ಟು ತಾಂತ್ರಿಕ ಕಾರಣಗಳಿವೆ. ಅದನ್ನೆಲ್ಲ ನೋಡ್ಕೊಂಡು ಅದನ್ನ ಪರಿಹರಿಸಿ ಸರಿಯಾದ ಸಮಯಕ್ಕೆ ಈ ಕಾಮಗಾರಿಗಳು ಆಗೋಂಗೂ ಕೂಡ ನೋಡ್ಕೊಳ್ಬೇಕಾಗಿದೆ. ಈಗ ಸಿದ್ದರಾಮಯ್ಯನವರು ರಾಜ್ಯದ ಒಂದಿಬ್ಬರು ಸಮುದಾಯದ ಮುಖಂಡರು ಸಿದ್ದರಾಮಯ್ಯನವರು ಅವರು ಸ್ವಪ್ರಯತ್ನದಿಂದ ಸಮುದಾಯದ ಮುಖಂಡರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರ ವರ್ಚಸ್ಸನ್ನ ಬೆಳೆಸ್ಕೊಂಡ್ರು. ಈಗ ಯತೀಂದ್ರ ಅವರು ಸಿದ್ದರಾಮಯ್ಯನವರು ಮದುವೆ ಅಂತ ಹೇಳ್ತಾರೆ, ನೀವು ನಿಮ್ಮ ವರ್ಚಸ್ಸನ್ನ ಆ ರೀತಿಯಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಅಫ್ಕೋರ್ಸ್ ಪ್ರತಿಯೊಬ್ಬ ಯಾರು ರಾಜಕೀಯಕ್ಕೆ ಬಂದಿರ್ತಾರೆ ಎಲ್ಲರೂ ಕೂಡ ತಮ್ಮದೇ ಆದಂತ ಸ್ವಂತ ಅಸ್ತಿತ್ವ ಬೆಳೆಸ್ಕೊಳ್ಬೇಕು ಅಂತ ಆಸೆ ಪಟ್ಟೆ ಪಡ್ತಾರೆ. ಬಟ್ ತಂದೆಯವರು ಬಹಳ ದೊಡ್ಡ ನಾಯಕರು, ಅವರೊಂದು ದೊಡ್ಡ ಆಲದ ಮರ ಇದೆ ಹಾಗೆ. ಸೊ ಅವರು ಆಲದ ಮರ ಕೆಳಗಡೆ ಒಂದು ಗಿಡ ಬೆಳೆದು ದೊಡ್ಡದಾಗಿ ಬಹಳ ಕಷ್ಟ ಇದೆ. ತಂದೆಯವರು ಇಲ್ಲಿ ತನಕ ಸಕ್ರಿಯ ಆಗಿರ್ತಾರೆ, ನಾವು ಅವ್ರ ನೆರಳಲ್ಲೇ ಹೋಗ್ಬೇಕಾಗಿರುತ್ತೆ. ಅವರೇನು ಸೂಚನೆಗಳನ್ನು ಕೊಡ್ತಾರೆ ಅದನ್ನ ಪಾಲಿಸಲೇಬೇಕಾಗಿರುತ್ತೆ. ಬಟ್ ಆದ್ರೂ ಕೂಡ ತಂದೆಯವರು ಬಹಳ ಡೆಮೊಕ್ರಾಟಿಕ್ ಆಗಿರ್ತಾರೆ. ಸೊ ನಮ್ದೇ ಒಂದು ಅಸ್ತಿತ್ವ ಬೆಳೆಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಸ್ಥಾನಮಾನಗಳು ಸಿಕ್ಕಾಗ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ, ಮತ್ತೆ ನಮ್ಮ ರಾಜಕೀಯ ಸಿದ್ಧಾಂತ ಏನಿರುತ್ತೆ ಅದಕ್ಕೆ ಬಲವಾಗಿ ಅದನ್ನ ಸಿದ್ಧಾಂತಕ್ಕೆ ಅಂಟಿಕೊಂಡು
ಕೆಲಸ ಮಾಡಿದ್ರೆ ಖಂಡಿತ ನಮ್ಮದೇ ಆದಂಥ ಅಸ್ತಿತ್ವ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ಚಳವಳಿ ಪ್ರಾರಂಭ ಆಯಿತು. ಅದರ ನೇತೃತ್ವವನ್ನು ಅವರು ನಡೆಸ್ಕೊಂಡೇ ಬಂದರು. ಈಗಲೂ ಅವರೇ ಅಹಿಂದಕ್ಕೆ ಸಿದ್ದರಾಮಯ್ಯ ನಾಯಕ. ಸರ್, ಮುಂದೆ ತಾವು ಅದರ ನಾಯಕತ್ವ ವಹಿಸ್ಕೊತೀರಾ? ಈಗ ಅಹಿಂದ ಅನ್ನೋದು ಒಂದು ದೊಡ್ಡ ಚಳವಳಿ. ಸಮಾಜದಲ್ಲಿ ಈ ಎಲ್ಲ ವರ್ಗಗಳು, ಅಹಿಂದ ವರ್ಗಗಳು ಯಾವಾಗಲೂ ಕೂಡ ಶೋಷಣೆಗೆ ಒಳಗಾಗಿರುವಂಥವ್ರು, ದಮನಿತರಾಗಿರುವಂಥವ್ರು. ಸೊ ಅಂಥವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿದ್ದಂಥದ್ದು ಎಲ್ಲಾ ಪಕ್ಷಗಳ ಕರ್ತವ್ಯ. ಅದರೊಳಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶನೇ ಅದು, ಯಾರು ಸಮಾಜದಲ್ಲಿ ಕಟ್ಟ ಕಡೆಯಲ್ಲಿರ್ತಾರೆ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ. ಸೊ ಹಾಗಾಗಿ ಅಹಿಂದ ವರ್ಗಕ್ಕೆ ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಬಲ ತುಂಬಿಸುವಂತ ಕೆಲಸ ಮಾಡುತ್ತೆ. ಆದ್ರೆ ಈ ಚಳುವಳಿ ದೊಡ್ಡದು. ಯಾರೇ ಒಬ್ಬ ವ್ಯಕ್ತಿಯಿಂದ ಈ ಒಂದು ಚಳುವಳಿನ ಡಿಫೈನ್ ಮಾಡಕ್ಕಾಗಲ್ಲ. ಒಬ್ಬ ಲೀಡರ್ ಇಲ್ಲದೆ ಹೋಗಿರ್ಲಿ, ಚಳುವಳಿ ಮುಂದುವರ್ಕೊಂಡು ಹೋಗ್ತಾನೆ ಇರ್ಬೇಕಾಗುತ್ತೆ. ಇವ್ರಿಗೆ ನ್ಯಾಯ ದೊರಕಿಸ್ಕೊಡುವಂತ ಕೆಲಸ ಮಾಡ್ಲೇಬೇಕಾಗುತ್ತೆ. ಸೊ ಕಾಲಕ್ಕೆ ತಕ್ಕ ಹಾಗೆ, ಕಾಲದ ಅಗತ್ಯತೆಗೆ ತಕ್ಕ ಹಾಗೆ ಖಂಡಿತ ಲೀಡರ್ಗಳು ಹುಟ್ಕೊಳ್ತಾರೆ, ಆ ಚಳುವಳಿ ಮುಂದೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ನಂದು ಕೂಡ ಸಾಮಾಜಿಕ ನ್ಯಾಯ ಸಿದ್ಧಾಂತ ತಂದೆಯವರು ಇನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ರೆ ಅದೇ ನಂದು ಸಿದ್ಧಾಂತ ಆಗಿರೋದ್ರಿಂದ ನಾನು ಕೂಡ ಅಹಿಂದ ಚಳುವಳಿ ಮುಂದುವರಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತಾನೆ. ಬಟ್ ಎಷ್ಟು ದೊಡ್ಡ ನಾಯಕನಾಗಿ ಅಹಿಂದ ವರ್ಗದಲ್ಲಿ ಬೆಳಿತೀನಿ ಅನ್ನೋದು ಕಾಲನೇ ಹೇಳಬೇಕು. ಬಟ್ ನಾವು ಪ್ರಯತ್ನ ಅಂತೂ ಮಾಡ್ತೀವಿ. ಸರ್, ಮುಂದಿನ ಎಲೆಕ್ಷನ್ 2028ರಲ್ಲಿ ನಮ್ಮ ಊರಣಕ್ಕೆ ಅಪ್ಪಜನೆಯ ಅಥವಾ ತಾವ? ಈಗ ಸದ್ಯಕ್ಕಂತೂ ತಂದೆಯವರು 2028ರಲ್ಲಿ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ತಂದೆಯವರು ಮುಂದಿನ ಎಲೆಕ್ಷನ್ ನಿಂತ್ಕೊಳ್ಳೋದು ಬೇಡ ಅನ್ನೋದೇ ನಮ್ಮ ಎಲ್ಲ ಅಭಿಪ್ರಾಯ ಆಗಿದೆ. ಸೊ ಹಾಗಾಗಿ ವರ್ಣಾದಲ್ಲಿ ನಿಂತ್ಕೊಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಸರ್, ಈಗ ಮೂಡಾದ ಮೈಸೂರು ನಗರದಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ಆಗಬೇಕಾದಂಥ ಬಹಳಷ್ಟು ಆದ್ಯತೆ ಕಾರ್ಯಗಳೇನು? ಲ್ಯಾಂಡ್ಸ್ ಆನ್ ಬಿಲ್ಡಿಂಗ್ ಇದೆ, ದೇವರಾಜ ಮಾರ್ಕೆಟ್ ಇದೆ, ಇದ್ರ ಬಗ್ಗೆ ಏನು ಒಂದು? ಈಗ ದೇವರಾಜ್ ಮಾರ್ಕೆಟ್ ಮತ್ತೆ ಲ್ಯಾಂಡ್ಸ್ ಆ ಬಿಲ್ಡಿಂಗ್ ಅದು ಕೋರ್ಟಿಗೆ ಹೋಗಿದೆ. ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ಅದು ಬಹಳ ಶಿಥಿಲ ಆಗಿದೆ. ಅದನ್ನ ಹೆರಿಟೇಜ್ ನ ಉಳಿಸ್ಕೊಂಡೆ, ಅದ್ರ ವಿನ್ಯಾಸನ ಉಳಿಸ್ಕೊಂಡೆ ಹೊಸದಾಗಿ ಅಲ್ಲಿ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ನಾವು ಅನ್ಕೊಂಡು ಅದನ್ನ ವರ್ಕ್ ಮಾಡೋದಕ್ಕೆ ಇದು ತಂದಿದ್ವಿ ಪ್ರಪೋಸಲ್. ಬಟ್ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ನಲ್ಲಿದೆ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಏನ್ ಬರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಮಾಡ್ತೀವಿ. ಆದ್ರೆ ಒಂದಂತೂ ನಿಜ, ಸುಪ್ರೀಂ ಕೋರ್ಟ್ ಏನೇ ಆದೇಶ ಕೊಟ್ಟರು ನಾವು ಅದನ್ನ ಹೊಸದಾಗಿ ಕಟ್ಟಡ ಕಟ್ತೀವೋ ಅಥವಾ ಈಗಿರೋ ವಿನ್ಯಾಸನೆ ಉಳಿಸ್ಕೊಂಡು ಅದನ್ನ ಇಷ್ಟು ಹೊಡಿದೇನೆ ಅದನ್ನ ಬಲಪಡಿಸ್ಬೇಕು, ಅದೇನ್ ತೀರ್ಪು ಕೊಡುತ್ತೋ ಅದ್ರ ಪ್ರಕಾರ ಮಾಡ್ತೀವಿ. ಆದ್ರೆ ಅಲ್ಲಿ ಖಂಡಿತ ಆ ಕಟ್ಟಡನ ಚೆನ್ನಾಗಂತೂ ಮಾಡೇ ಮಾಡ್ತೀವಿ. ಈಗ ಕಟ್ಟಡ ಉಳಿಸ್ಕೊಳ್ಳೋದು ಅಥವಾ ಹೊಸ ಕಟ್ಟಡ ಕಟ್ಟೋದು ಮತ್ತು ಒಳ್ಳೆ ಕಟ್ಟಡ ಬರೋದಂತೂ ಮಾಡ್ತೀವಿ. ಮೈಸೂರಲ್ಲಿ ಲಕ್ಷಾಂತರ ಜನ ಮೂಡಕ್ಕೆ ಅಪ್ಲಿಕೇಶನ್ ಹಾಕೊಂಡು ಅರ್ಜಿ ಹಾಕೊಂಡಿದ್ದಾರೆ ನಿವೇಶನಕ್ಕೆ. ರಿಯಲ್ ಎಸ್ಟೇಟ್ ಮುಕ್ತ ಮೈಸೂರು ಆಗಿಸಕ್ಕೆ ಏನಾದರೂ ಕ್ರಮ ಇದೆಯಾ? ಅಫ್ಕೋರ್ಸ್ ಇವಾಗ ಮೂಡಾದವರು ಹೊಸ ನಿವೇಶನಗಳನ್ನ ಮಾಡಿ, ಲೇಔಟ್ಗಳನ್ನ ಮಾಡಿ ಜನಕ್ಕೆ ಕೊಟ್ಟರೆ ಈಗ ಯಾರ್ಯಾರು ನಿವೇಶನ ಬೇಕು ಅಂತ ಕಾಯ್ತಿರ್ತಾರೆ ಅವರು ಮೂಡಾದ ಮೂಲಕನೇ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅವಾಗ ರಿಯಲ್ ಎಸ್ಟೇಟ್ ಖಾಸಗಿ ವ್ಯಕ್ತಿಗಳು ಏನ್ ಮಾಡ್ತಾರೆ ಆ ಬಡಾವಣೆಗಳಿಗೆ ಹೋಗೋ ತಪ್ಪಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಮೂಡಾದಲ್ಲಿ ಈಗ MD ಆಗಿದೆ. ಈಗಾಗಲೇ ಒಂದು ಪ್ರಪೋಸಲ್ ಇದೆ ಬೊಮ್ಮೇನಹಳ್ಳಿನ, ಅದು ಅಲ್ಲೊಂದು ಲೇಔಟ್ ಮಾಡಿ ಸಾವಿರಾರು ಸೈಟ್ಗಳನ್ನ ಮಾಡಬೇಕು ಅಂತಿದೆ. ಅದಕ್ಕೆ ರೈತರು 50-50 ಅನುಪಾತದಲ್ಲಿ ಅವ್ರಿಗೆ ಲೇಔಟ್ ಆದ್ಮೇಲೆ ಅವ್ರಿಗೆ 50% ಸೈಟ್ಗಳನ್ನ ಕೊಡುವಂತ ಒಂದು ಸ್ಕೀಮ್ ನಲ್ಲಿ ಮುಂದೆ ಬಂದಿದ್ದಾರೆ. ಸೊ ಹೊಸ ನಾವು ಬಡಾವಣೆ ನಿರ್ಮಾಣ ಆಗುತ್ತೆ. ಅದ್ರ ಮೂಲಕ ಯಾರ್ಯಾರು ನಿವೇಶನ ರೈತರಿಗೆ ಅವ್ರಿಗೆ ಕೊಡುವಂತ ಕೆಲಸ ಆಗುತ್ತೆ. ಈ ಆನ್ಲೈನ್ದಲ್ಲಿ ಸರ್ವರ್ದು ಪ್ರಾಬ್ಲಮ್ಗಳು ಸಾಮಾನ್ಯರನ್ನು ಭಾರಿ ಕಾಡ್ತಾ ಇದೆ. ಅದಕ್ಕೇನಾದ್ರೂ ಪರಿಹಾರಗಳು? ನಾನು ಅಧಿಕಾರಿಗಳ ಜೊತೆ ಅದನ್ನ ಮಾತನಾಡಿದ್ದೀನಿ. ಈ ಖಾತೆಗಳದೆಲ್ಲ ತಕ್ಷಣ ಸಿಗಬೇಕು, ಆಟೋಮೆಟಿಕ್ ಆಗಿ ಸಿಗಬೇಕು. ಒಂದ್ಸರಿ ನಾವು ಲೇಔಟ್ಗಳನ್ನ ವಿನ್ಯಾಸ ಎಲ್ಲ ಅನುಮೋದನೆ ಮಾಡಿ ಅವರಿಗೆ ಲೇಔಟ್ಗಳು ರಿಲೀಸ್ ಮಾಡಕ್ಕೆ ಅವಕಾಶ ಕೊಟ್ಟ ಮೇಲೆ ಮತ್ತೆ ಅವ್ರು ಅಲಿಯಕ್ಕಾಗಬೇಕು. ಈ ಖಾತೆಗಳು ಆನ್ಲೈನ್ ಆಟೋಮೆಟಿಕ್ ಆಗಿ ಸಿಗಬೇಕು. ಮತ್ತೆ ಅದೇ ರೀತಿ ಬೇಕಾದಷ್ಟು ಕಡತಗಳು ಇರುತ್ತೆ, ಅದೆಲ್ಲ ಡಿಜಿಟಲೈಸ್ ಆಗಬೇಕು. ಅದನ್ನೆಲ್ಲ ಮಾಡೋದಕ್ಕೆ ಒಂದು ಬ್ಲೂ ಪ್ರಿಂಟ್ ಮಾಡಿ ಅಂತಲೂ ಕೂಡ ಹೇಳಿದ್ವಿ. ಆದಷ್ಟು ಸುಲಭವಾಗಿ ಆನ್ಲೈನ್ ಅಲ್ಲಿ ಜನಕ್ಕೆ ಎಲ್ಲಾ ಸೌಲಭ್ಯಗಳು ಸಿಗೋಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೂಡೋದ್ರಿಂದ ಮತ್ತೆ ಹೊಸ ಬಡಾವಣೆಗಳನ್ನ ಮಾಡೋದಕ್ಕೆ ಈಗಾಗಲೇ ಒಂದು ಪ್ರಪೋಸಲ್ ಇದೆ ಅಂತ ಹೇಳಿದ್ನಲ್ಲ, ಒಂದು ಜಾಗದಲ್ಲಿ ಬೊಮ್ಮೇನಹಳ್ಳಿ ಅನ್ಸುತ್ತೆ, ಅಲ್ಲಿ ಇದೆ ಆ ಪ್ರಪೋಸಲ್. ಅದು ಕ್ಯಾಬಿನೆಟ್ ಅಲ್ಲಿ ನಮಗೆ ಒಂದಷ್ಟು ಮುಂಗಡ ಹಣ ಕೊಡಿತಾ ರೈತರು ಕೇಳಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಕೂಡ ಅದನ್ನ ಮಂಡಿಸಿ ಅವ್ರಿಗೆ ಕ್ಯಾಬಿನೆಟ್ ಅಲ್ಲಿ ಅವ್ರಿಗೆ ಏನಾದ್ರು ಅಡ್ವಾನ್ಸ್ ಕೊಡಂಗ್ ಮಾಡಿ ಆ ಲೇಔಟ್ಗಳನ್ನ ಮಾಡ್ತೇವೆ. ಈಗ ಮೈಸೂರು ಜಿಲ್ಲೆಗೆ ಈಗ ನೀವು ಒಬ್ಬರೇ ಸಚಿವರು, ಮೈಸೂರು ಜಿಲ್ಲಾ ಸಮಗ್ರ ಅಭಿವೃದ್ಧಿಗೆ ಏನಾದರೂ ಹೊಸ ರೂಪುರೇಷೆಗಳು?
ಮೈಸೂರು ಜಿಲ್ಲೆಯಲ್ಲೂ ಅಷ್ಟೇ ಮುಖ್ಯವಾಗಿ ಎಷ್ಟೊಂದು ಕಡೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗಿದೆ. ಸೊ ಅಂತ ಕಡೆ ಎಲ್ಲಿ ತೀವ್ರವಾಗಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಅದನ್ನ ನೋಡಿ ಮೊದಲು ಅದನ್ನ ಮಾಡ್ಕೊಳ್ಬೇಕು. ಅದಲ್ಲದೆ ಮೈಸೂರು ಹೆರಿಟೇಜ್ ಸಿಟಿ, ಮೈಸೂರು ಬೆಂಗಳೂರು ನಂತರ ಅತ್ಯಂತ ಪಾಪ್ಯುಲೇಟೆಡ್ ಹೌದು ಮತ್ತೆ ಅತ್ಯಂತ ಫೇಮಸ್ ಆಗಿರೋ ಸಿಟಿ ಕೂಡ ಮೈಸೂರು. ಸೊ ಅದರ ಒಂದು ಸ್ಟೇಟಸ್ ತಕ್ಕನ ಹಾಗೆ ಅದನ್ನ ಡೆವಲಪ್ ಮಾಡಬೇಕು.